ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಿಡಿಯೋ ಯಾವತ್ತೂ ಹಾಕಿರಲಿಲ್ಲ, ಸೊ ಅದಕ್ಕೆ ಇವತ್ತು ಲೈವ್ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ನಾನು ಇವತ್ತು ಬೆಂಗಳೂರಲ್ಲಿರೋ ನಮ್ಮ ಅಕ್ಕನ ಯಜಮಾನ್ರು ಇದ್ರಲ್ಲ, ಅವ್ರ ಅಕ್ಕನವರ ಮನೆಗೆ ಬಂದಿದ್ದೀನಿ. ಸೊ ಅವ್ರ ಮನೆ ಹೇಗಿದೆ, ಅವ್ರ ಮನೆ ಮುಂದೆ ಎಲ್ಲ ಈ ಗಾರ್ಡನ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಅವ್ರ ಮನೇಲಿ ಒಂದು ನಾಯಿ ಸಾಕೊಂಡಿದ್ದಾರೆ, ಡ್ಯಾನಿ ಅಂತ. ಡ್ಯಾನಿ ಅಂತೂ ತುಂಬ ಕ್ಯೂಟಾಗಿದೆ. ಅದನ್ನು ಸಹ ನಿಮಗೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ನೋಡಿ, ಅದು ಕಬಾಬ್ನೆಲ್ಲ ಯಾವ ಥರ ಕ್ಯಾಚ್ ಹಿಡಿತಿದೆ ಡ್ಯಾನಿ ಅಂತ ನೋಡ್ಬೋದು ನೀವು ನನ್ನ ವಿಡಿಯೋದಲ್ಲಿ. ತುಂಬ ಚೂಟಿಯಾಗಿದೆ ನಾಯಿ ಮಾತ್ರ, ತುಂಬ ಕ್ಯೂಟಾಗಿದೆ. ಕಬಾಬ್ನೆಲ್ಲನೂ ಕ್ಯಾಚ್ ಹಿಡಿಯುತ್ತೆ ಮತ್ತು ಎಲ್ಲಾದರೂ ಹೋಗಲಿ ಹಿಂದೆನೇ ಬರುತ್ತೆ. ನಮ್ಮ ನೆಂಟರು ಯಾರು, ಬೇರೆಯವ್ರು ಯಾರು ಎಲ್ಲ ಕಂಡು ಹಿಡಿಯುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಕಬಾಬ್ ಹಾಕ್ತಿದ್ರೆ ಯಾವ ಥರ ಕ್ಯಾಚ್ ಹಿಡಿತಾ ಇದೆ ನಾಯಿ ಅಂತ. ಅದನ್ನೇ ಒಂದು ಜೋಕಾಗಿ ನೋಡ್ತಾ ಇದ್ದೀವಿ ನಾವೆಲ್ಲ, ಅದು ಹೆಂಗೆ ಕ್ಯಾಚ್ ಹಿಡಿಯುತ್ತೆ ಅಂತ. ಸೊ ಅದಕ್ಕೆ ತುಂಬ ಚೆನ್ನಾಗಿತ್ತು ವಿಡಿಯೋ ಅಂತ ನಿಮಗೆ ವಿಡಿಯೋ ಮಾಡಿ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಲಾಮ್ ಕೊಡು ಅಂತ ಅಂದರೆ ಸಲಾಮ್ನು ಕೊಡುತ್ತೆ ಅದು. ನಾವೊಂದು 3 ದಿನದಿಂದ ಇಲ್ಲೇ ಇದ್ವಿ. ನಮ್ಮ ಹಳ್ಳಿಲಿ ಇದ್ದು ಬೇಜಾರಾಗಿ, ದಸರಾ ಹಾಲಿಡೇ ಅಲ್ವ ನಮ್ಮ ಯಜಮಾನ್ರಿಗೆ, ನನ್ನ ಮಕ್ಕಳಿಗೆಲ್ಲ ದಸರಾ ಹಾಲಿಡೇ ಇದೆ ಈಗ ಒಂದು ವಾರ. ಅದಕ್ಕೆ ನೆಂಟರು ಮನೆಗಳಿಗೆಲ್ಲ ಹೋಗೋಣ ಅಂತ ಬಂದಿದ್ವಿ. ಮತ್ತು ಆಂಟಿ ಇಡ್ಲಿ ಮಾಡಿದರು. ಆ ಇಡ್ಲಿ ಜೊತೆಗೆ ನಾನ್ ವೆಜ್ ಮಾಡಿದರು. ನನ್ನ ಮಗ ತಿಂತಾಯಿದ್ದಾನೆ ನೋಡಿ. ಇವರೇ ನಮ್ಮ ಆಂಟಿ, ನಮ್ಮ ಯಜಮಾನ್ರವ್ರ ದೊಡ್ಡಕ್ಕ. ಅವರಿರೋ ಮನೆಯೆಲ್ಲ ನಿಮಗೆ ಇದೇ ಮನೆ ಇರೋದು, ಲೀಸ್ಗೆ ಹಾಕ್ಕೊಂಡಿದ್ದಾರೆ. ಕೆಳಗಡೆ ಇದ್ದಾರೆ ಅವರು. ಗ್ರೌಂಡೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ, ಫಂಕ್ಷನ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅವರು ಸಾಕ್ತಾರೆ ಗಿಡಗಳ್ನ ಅಂದರೆ. ನೋಡಿ ಎಷ್ಟು ಚೆನ್ನಾಗಿದೆ ಮನೆ, ಯಾವ ಥರ ದಾರ ಕಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಫ್ರೆಂಡ್ಸ್ ಮನಿ ಪ್ಲ್ಯಾಂಟು. ಮಕ್ಕಳೆಲ್ಲ ರೆಡಿಯಾಗಿ ಕೂತಿದ್ದಾರೆ, ಊರಿಗೆ ಹೋಗ್ಬೇಕು. ನಮ್ಮ ಯಜಮಾನ್ರು ತಂಗಿ ಮನೇಲಿ ಹಬ್ಬ ಇದೆ, ಅಲ್ಲಿ ಹೋಗಬೇಕು. ಅದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಸಿರಿ, ನನ್ನ ಮಗ ಎಲ್ಲರೂ ಕೂತಿದ್ದಾರೆ. ಡ್ಯಾನಿನೂ ಕೂತಿದ್ದಾನೆ ಜೊತೆಗೆ. ಲಾವಣ್ಯ, ಪಾಪು ಮನಗಿದೆ. ಹೆಸರುಘಟ್ಟದಲ್ಲಿ ಕೋಳಿ ಫಾರ್ಮ್ ಇದೆ ಫ್ರೆಂಡ್ಸ್. ಮೊಟ್ಟೆ ನಾಟಿ ಮೊಟ್ಟೆ ಥರನೇ ಇರುತ್ತೆ ಸೇಮು. ನೋಡಿ ಎಷ್ಟು ಚೆನ್ನಾಗಿ ನಾಟಿ ಮೊಟ್ಟೆ ಥರನೇ ಇದೆ. ಎಷ್ಟು ಉದ್ದ ಇದೆ ನೋಡಿ ಫ್ರೆಂಡ್ಸ್ ಇದು ಮೊಟ್ಟೆ. ಒಂದು 3 ಕ್ರೇಟು ಮೊಟ್ಟೆ ತಂದಿದ್ರು ಯಶು. ಅದನ್ನು ವೀಡಿಯೋ ಮಾಡ್ತಿದ್ದೀನಿ ನಿಮಗೆ. ಈಚೆ ಎಲ್ಲ ಗಾರ್ಡನ್ ಎಲ್ಲ ಯಾವ ಥರ ಇದೆ ಆಂಟಿ ಮನೇಲಿ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮನೆ ಅಂತೂ. ನಮ್ಮ ಮಕ್ಕಳು ಹಳ್ಳಿಗಳಲ್ಲಿದ್ದು ಇಲ್ಲಿರೋಕ್ಕೆ ತುಂಬ ಇಷ್ಟಪಡ್ತಾರೆ. ಮತ್ತು ಆಂಟಿ ಮನೆ ಮುಂದೆ ಗಾರ್ಡನ್ನಲ್ಲಿ ನೋಡಿ, ಇದು ಬ್ರಹ್ಮಕಮಲ ಗಿಡ ಹಾಕ್ಕೊಂಡಿದ್ದಾರೆ, ತುಳಸಿ ಗಿಡ ಹಾಕ್ಕೊಂಡಿದ್ದಾರೆ. ಬಿಸಿಲಿಗೆ ಇಟ್ಟಿದ್ದಾರೆ, ಒಳಗಡೆ ಇಟ್ಕೊತಿದ್ರು. ಬಿಸಿಲಿಗಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಇದು ಲೋಳೆ ಸರ ಆಲ್ವೇರಾ ಗಿಡನ ಪೂಜೆ ಮಾಡ್ತಾರೆ. ಇದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ಅವರು. ಇದೇನು ಗಿಡ ಅಂತ ನನಗೆ ಗೊತ್ತಿಲ್ಲ, ಆಂಟಿ ಹಾಕ್ಕೊಂಡಿದ್ದಾರೆ. ಆಂಟಿ ಮನೆ ಹಿಂದೆ ಎಲ್ಲ ಬರೀ ಗಿಡಗಳೇ. ಈ ದೊಡ್ಡ ಎಲೆ ಇರೋದು ಏನು ಗಿಡ ಗೊತ್ತಿಲ್ಲ ನನಗೆ. ಹಿಂದೆ ಎಲ್ಲ ಅವರ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ನುಗ್ಗೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ, ಒಳ್ಳೆ ವಾತಾವರಣ ಫ್ರೆಂಡ್ಸ್ ಇಲ್ಲಿ. ನನಗಂತೂ ಈ ಹೆಸರುಘಟ್ಟ ತುಂಬ ಇಷ್ಟ ಆಯಿತು. ಮತ್ತು ಕರ್ಬೇವಿನ ಸೊಪ್ಪು ಅದು ಇದು ಗಿಡ ಗಿಂಡೆನೆಲ್ಲ ಹಾಕ್ಕೊಂಡಿದ್ದಾರೆ ಮನೆ ಸುತ್ತಮುತ್ತ. ಹೂ ಗಿಡಗಳು, ದಾಸವಾಳ ಎಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಫ್ರೆಂಡ್ಸ್ ಇರೋದು. ತುಂಬ ಚೆನ್ನಾಗಿವೆ ಮನೆಗಳಂತೂ, ಎಲ್ಲ ಹೊಸ ಮನೆಗಳು. ನುಗ್ಗೆ ಗಿಡ